ಹಲೋ ಹಲೋ ಹಲೋ. ನನಗೆ ಗೊತ್ತು ನನ್ನ ತಾಯಿಕೆ ರೆಸ್ಕ್ಯೂ ಪಾರ್ಟ್ 3 ಮಾಡಬೇಕಿತ್ತು ಆಲ್ರೆಡಿ ಅಂತ ಹೇಳ್ಕೊಂಡು. ಬಟ್ ನಾನು ನಿನ್ನೆ ಸುಮ್ಮನೆ ನೆಟ್ಫ್ಲಿಕ್ಸನ್ನು ಸರ್ಫ್ ಮಾಡ್ತಾ 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 ಯಾವುದೋ 1947 ನೋಡಿದ್ದೊಂದು ಮೂವಿ ಪದೇ ಪದೇ ಪಾಪಪ್ ಆಗ್ತಾಯಿತ್ತು. ಅದು ಮೂವಿ ಹೆಸರು ಏನಂತಂದರೆ ಲಾಸ್ಟ್ ಇನ್ ಸ್ಟಾರ್ಸ್ ಅಂತ ಹೇಳ್ಕೊಂಡು. ಕರೆಕ್ಟ್ ಕೇಳ್ತಾ, ಲಾಸ್ಟ್ ಇನ್ ಸ್ಟಾರ್ಸ್ ಅಂತ ಹೇಳ್ಕೊಂಡು. ಸೊ ಲಾಸ್ಟ್ ಇನ್ ಸ್ಟಾರ್ಸ್ ಜೂ ಇಲಾಂಗ್ ಅಂತ ಒಬ್ಬ ತೈವಾನೀಸ್ ಆ್ಯಕ್ಟರ್ ಇದ್ದಾನೆ. ಸೊ ಅವನು ಇದ್ದಾನೆ ಅದರಲ್ಲಿ. ಓಕೆ, ಸೊ ಜೂ ಇಲಾಂಗಿನ ಆ್ಯಕ್ಟಿಂಗ್ ಎಲ್ಲ ಟೈಮ್ ತುಂಬ ಪರ್ಫೆಕ್ಟ್ ಆ್ಯಂಡ್ ನೀಟ್. ಮತ್ತು ಆ ಕ್ಯಾರೆಕ್ಟ್ರಲ್ಲಿ ಹೇಗೆ ಆ ಪರ್ಸನ್ ಇರಬೇಕಲ್ಲ ಅದೇ ಥರ ಆ್ಯಕ್ಟ್ ಮಾಡ್ತಿರ್ತಾನೆ. ಸೊ ಜೂ ಇಲಾಂಗಿಂದ ಯಾವುದೇ ಮೂವಿ ಬಂದರೂ ನಾನು ನೋಡ್ತೀನಿ, ಆಯಿತಾ. ಸೊ 1947 ಒಂದ್ಸಲ ನೋಡಿದ್ದೆ ಮೂವಿ. ಆವಾಗ ನಾನು ಸ್ವಲ್ಪ ಲೇಸಿಯಾಗಿ ಅರ್ಧ ಮುಂದೋಡ್ಸ್ಕೊತ ನೋಡಿದಾಗಿತ್ತು. ನಿನ್ನೆ ಏನಾಯ್ತು ಅಂತಂದರೆ ಬೋರ್ ಹೊಡಿತಾ ಇತ್ತು, ಅದನ್ನೇ ಮತ್ತೊಂದು ಸಲ ನೋಡಿದೆ ನಾನು ಕೂತ್ಕೊಂಡು. ಕಡೆಗೆ ಅನ್ನಿಸ್ತು ಈ ಮೂವಿ ಆ್ಯಕ್ಚುಲಿ ನಿಜ ಚಲೋ ಉಂಟು ಅಂತ ಹೇಳ್ಕೊಂಡು. ಸೊ ಮೂವಿ ನೋಡ್ತೀನಿ. ಓಕೆ, ಡೈರೆಕ್ಟ್ ಮೂವಿಗೆ ಎಳೆದ್ಬಿಡೋಣ, ಹೆಚ್ಚು ಮಾತಾಡಿದೆ, ಸ್ಟ್ರೇಟ್ ಸ್ಟೋರಿ ಕೇಳೋಣ. ಸೊ ಏನಾಗಿರ್ತದೆ ಅಂತಂದರೆ ಹಫೈ ಮತ್ತು ಮೂಸ್ ಅಂತ ಇಬ್ಬರು ಕಪಲ್ ಇರ್ತಾರೆ. ಓಕೆ, ಸೊ ಅವ್ರು ಏನಾಗಿರ್ತದೆ ಅಂತಂದರೆ ಆ್ಯನಿವರ್ಸರಿಗಾಗಿ ಒಂದು ಐಲ್ಯಾಂಡಲ್ಲಿ ಇದಕ್ಕೆ ಹೋಗ್ತಾರೆ, ಎಂಥದ್ದು ಟ್ರಿಪ್ಪಿಗೆ ಹೋಗ್ತಾರೆ, ಒಂದು ರೆಸಾರ್ಟಲ್ಲಿ ಇರ್ಲಿಕ್ಕಂತ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಏನಾಗ್ತದೆ ಅಂತಂದರೆ ಅವರಿಬ್ಬರ ಮಧ್ಯೆ ಹಫೆ ಯಾರು ಅಂತಂದರೆ ಈಗ ಜೂ ಇಲಾಂಗ್ ಹುಡುಗ. ಓಕೆ, ಹುಡುಗಿ ಮೂಸಿ ಅಂತ ಹೇಳ್ಕೊಂಡೆ, ಆಯಿತಾ. ಮೂಸಿ ಅಂತ ಅಂತಕ್ಕಂದ್ರೆ ನಮ್ಗೆ ಹೇಳಲಿಕ್ಕೆ ಚಲೋ ಆಗ್ತದೆ, ಅವ್ರು ಚೈನೀಸ್ ಪ್ರೊನೌನ್ಸಿಯೇಷನ್ ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಸೊ ಹಫೈ ಮತ್ತು ಮೂಸಿ ಏನಾಗಿರ್ತದೆ ಅಂತಂದರೆ ಅವರಿಬ್ಬರ ಮಧ್ಯೆ ಜಗಳ ನಡೀತಾ ಇರ್ತದೆ ಒಂದು ಯಾವುದೋ ವಿಷಯಕ್ಕೆ. ಸೊ ಜಗಳ ಮಾಡ್ತಾ ಇದ್ದಕ್ಕೆ ಅವ್ನ ಹೆಂಡತಿ ಏನಾಗಿರ್ತಾಳೆ ಅಂತಂದರೆ ಸ್ವಲ್ಪ ದಿವಸ ಅವ್ನಿಗೆ ಅಲ್ಲೇ ಬಿಟ್ಟೋಗ್ಬಿಡ್ತಾಳೆ. ಅಲ್ಲಿ ಟ್ರಿಪ್ಪಿಗೆ ಬಂದಿದ್ದಾದರೂ ಕೂಡ ಅದೇನಾಗಿರ್ತದೆ ಅಂತಂದರೆ ಅವಳು ಬಿಟ್ಟು ಎಲ್ಲೋ ತನ್ನ ಪಾಡಿಗೆ ಇದ್ದಿರ್ತಾಳೆ. ಸೊ ಏನಾಗ್ತದೆ ಅಂದರೆ ಸ್ಟಾರ್ಟಿಂಗ್ ಸೀನಲ್ಲಿ ಹಫೆ ಇದ್ದಾನಲ್ಲ ಜೂ ಇಲಾಂಗ್, ಸೊ ಅವನು ಏನು ಮಾಡ್ತಾನೆ, ಪೊಲೀಸ್ ಹತ್ರ ಬರ್ತಾನೆ. ಪೊಲೀಸ್ ನೀವು ನನಗೆ ಹೆಲ್ಪ್ ಮಾಡಬೇಕು, ನನ್ನ ಹೆಂಡತಿ ಮೂಸಿ ಅಂತ ಹೇಳ್ಕೊಂಡು 15 ದಿವಸದಿಂದ ಕಾಣೆಯಾಗಿದ್ದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನಾನು ಜಗಳ ಆಯ್ತು ಅಂತ ಹೇಳ್ಕೊಂಡು ಅವಳು ಪಾಡಿಗೆ ಅವಳು ಹೋಗ್ತಾಳೆ, ಕಡೆಗೆ ಬರ್ತಾಳೆ ಅವಳೆಯಾಗಿ ಆರಾಮ ಅನಿಸ್ದಾಗ ಅಂತ ಹೇಳ್ಕೊಂಡು ನಾನು ವೇಟ್ ಮಾಡ್ತಾಯಿದ್ದೆ. ಆದರೆ ಏನಂತಂದರೆ ಅವಳು ಇನ್ನೂ ಬರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಓಕೆ, ಹಫೈ. ಸೊ ಆ ಪೊಲೀಸ್ ಏನಾಗಿರ್ತದೆ ಅಂತಂದರೆ ಇವ್ರು ಚೈನಾದಿಂದ ಅದೊಂದು ಐಲ್ಯಾಂಡಿಗೆ ಬಂದಿರ್ತಾರೆ. ಆ ಐಲ್ಯಾಂಡಲ್ಲಿ ಥಾಯ್ ಇಲ್ಲ ಮಲೇ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ ಅವರು. ಸೊ ಆ ಪೊಲೀಸ್ಗಳಿಗೆ ಇವನು ಏನು ಹೇಳ್ತಿದ್ದಾನೆ ಚೈನೀಸಲ್ಲಿ ಅಂತ ಅರ್ಥ ಆಗ್ತಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಇವನೇನೋ ಓದ್ಕೊತಿದ್ದಾನೆ, ಏನೋ ಸುಮ್ಮನೆ ಕೂಗಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ತಗೊಂಡು ಹೊರಗಡೆ ಹಾಕ್ಬಿಡ್ತಾರೆ. ಅವನಿಗೆ ಪೊಲೀಸ್ ಸ್ಟೇಷನಿಂದ ಒಗ್ದು ಬರ್ತಾರೆ. ಸೊ ಅಷ್ಟೊತ್ತಿಗೆ ಅವನು ಹೊರಗೆ ಬರ್ತಾ ಇದ್ದಂಗೆ ಒಂದು ಮಿಸ್ಸಿಂಗ್ ಪೋಸ್ಟರ್ ಎಲ್ಲ ಕಾಣ್ತದೆ. ಓಕೆ, ಸೊ ಮಿಸ್ಸಿಂಗ್ ಪೋಸ್ಟರ್ ಹತ್ರ ಬಂದು ನೋಡಿದ್ಮೇಲೆ ಅವನಿಗೆ ಅದನ್ನು ನೋಡ್ಕೊಂಡು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲೇ ಕೊಲಾಪ್ಸ್ ಆಗಿ ಕೂತ್ಕೊಂಡು ಹಾಗೆ ಹತ್ಕೊತ ವೇಟ್ ಮಾಡ್ತಾ ಇದ್ದಾಗ ಒಬ್ಬ ಪೊಲೀಸ್ ಬಂದೆ ಅವನಿಗೆ ಛತ್ರಿ ಹಿಡಿತಾನೆ. ಆಯ್ತು, ಅವ್ನು ಕೂತ್ಕೊಂಡಲ್ಲಯ್ಯ ಅಂದರೆ ಎಂತಕ್ಕಂದ್ರೆ ಮಳೆ ಬರ್ತಾ ಇರ್ತದೆ. ಸೊ ನಾವು ಮಾಡ್ತಿರೋ ವಿಡಿಯೋದಲ್ಲಿ ಎಲ್ಲ ಮಳೆ ಬರ್ತಾನೆ ಇರ್ತದೆ. ಓಕೆ ಅದು ಬೇರೆ ವಿಷಯ. ಸೊ ಏನಾಗ್ತದಂದರೆ ಒಂದು ಮಳೆಯಲ್ಲಿ ಇವನು ಕೂತ್ಕೊಂಡು ಬೇಜಾರಲ್ಲಿ ಅಳ್ಕೊತಾ ಇರ್ತಾನೆ ಹಫೈ. ಸೊ ಅಷ್ಟೊತ್ತಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಪೊಲೀಸ್ ಬಂದ್ಕೊಂಡು ಏನು ಹೇಳ್ತಾನೆ, ಸರ್ ಏನಾಯಿತು, ನಿಮ್ಗೆ ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಅಲ್ಲಿ ಒಳಗಡೆ ಪೊಲೀಸ್ ಎಲ್ಲ ತುಂಬ ಕಮ್ಮಿ ಜನ ಇದ್ದಾರೆ, ಟೂರಿಸ್ಟ್ ಎಲ್ಲ ಜಾಸ್ತಿ ಇದ್ದಾರಲ್ಲ ಈ ವರ್ಷ, ಅದಕ್ಕೋಸ್ಕರ ಪೊಲೀಸ್ಗಳು ಕಮ್ಮಿ ಇದ್ದಾರೆ. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಇದು ತೊಗೊಳ್ಳಿ, ನನ್ನ ಕಾರ್ಡ್ ತೊಗೊಳ್ಳಿ, ಏನಾರು ತೊಂದರೆ ಆದರೆ ನನಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಡೆಗೆ ಅವ್ನು ಏನು ಮಾಡ್ತಾನೆ ಅಂತಂತಂದರೆ ತನ್ನ ಕಾರ್ಡ್ ಅವ್ನು ಏನು ಕೊಟ್ಟಿರ್ತಾನಲ್ಲ ಆ ಪೊಲೀಸು, ಆ ಕಾರ್ಡ್ ತೊಗೊಬಂದ್ಕೊಂಡು ತಾವು ಉಳ್ಕೊಂಡಿದ್ದು ರೆಸಾರ್ಟ್ ರೂಮಲ್ಲಿ ಬಂದು ಉಳ್ಕೊತಾನೆ. ಅಲ್ಲಿ ಆ ದಿವಸ ಬಂದ್ಕೊಂಡು ರಾತ್ರಿ ಎಲ್ಲ ಪೂರ ಬೇಜಾರಲ್ಲಿ ಅವಳು ತಪ್ಪು ಹೋಗಿದ್ದಾಳೆ, ಅವಳು ಮಿಸ್ಸಿಂಗ್ ಇದ್ದಾಳೆ ಅಂತ ಹೇಳ್ಕೊಂಡಿರೋ ಬೇಜಾರಲ್ಲಿ ಏನು ಮಾಡ್ತಾನಂತಂದರೆ ಸರಿ ತಿಂದು ಕುಡಿದು ಸಿಗರೇಟ್ ಸೇದಿ ಅಲ್ಲೇ ಡ್ರೌಸಿ ಆಗಿ ಅಲ್ಲೇ ಮಲ್ಕೊತಾನೆ, ಟಿ ವಿ ನೋಡ್ತಾನೆ. ಸೊ ನೆಕ್ಸ್ಟ್ ಸೀನ್ ಏನಾಗಿರುತ್ತೆ ಅಂತಂದರೆ ಅವನು ಅಲ್ಲಿ ಬೆಳಗ್ಗೆ ಬೆಡ್ ಮೇಲಿಂದ ಹೇಳ್ತಾ ಇರ್ತಾನೆ. ಬೆಡ್ ಮೇಲೆ ಹೇಳ್ತಾ ಅವನಿಗೆ ಒಯ್ಯೋ ದೇವ್ರಿಗೆ ಹೇಳ್ಬೇಕು ಮತ್ತು ಹುಡ್ಕ್ಲಿಕ್ಕೆ ಹೋಗ್ಬೇಕಂತ ಹೇಳಿ ಹಿಂಗೆ ಎಲ್ಲ ದೊಡ್ಡಬಡಿಸಿ ಹೇಳ್ತಾನೆ ಬೆಡ್ಡಿಂದ. ಪಕ್ಕದಲ್ಲಿ ನೋಡಿದ್ರೆ ಒಂದು ಹೆಂಗಸಿದೆ. ಕಡೆಗೆ ಅಷ್ಟೊತ್ತಿಗೆ ಹೇಳ್ತಾನೆ, ಅವನಿಗೆ ಅದೇ ಪ್ಯಾನಿಕಲ್ಲಿ ಇದ್ದಿರ್ತಾನೆ, ಫುಲ್ ಪ್ಯಾನಿಕ್ ಸ್ಟೇಟಲ್ಲಿ ಇದ್ದಿರ್ತಾನೆ. ಆಯಿತಾ, ಅವ್ನು ಹೇಳ್ತಾಳೆ, ಯಾರೇ ನೀನು ಮಲ್ಕೊಂಡಿದ್ಯಾ, ಹೇಳು ನನ್ನ ಬೆಡ್ ಮೇಲೆ ಯಾಕೆ ಮಲ್ಗಿದೆಯಾ, ಯಾರು ನೀನು ಹಂಗೆ ಅಂತೇಳಿ. ಬಟ್ ಅವಳು ಏನು ಹೇಳ್ತಿರ್ತಲು, ಹಫೆ ಈಗ ಲಾಗೋಂಗ್ ಅಂತ ಹೇಳಿ ಮಾಡ್ತಿರ್ತಲ. ಆಯ್ತಾ, ಅಂದರೆ ತನ್ನ ಗಂಡಂಗೆ ಕರ್ದಂಗೆ ಮಾಡ್ತಾ ಇರ್ತಲ. ಆಯಿತಾ, ನೀನು ಗಂಡ ಏನಾಯ್ತು ನಿನಗೆ ಇಷ್ಟು ಬೇಗನೆ ಯಾಕೆ ಹೇಳಿಸ್ತಾ ಇದೆಯಾ, ನನಗೆ ಜಸ್ಟ್ ಮಲ್ಕೊಂಡಿದ್ದೀನಿ, ನಂಗೆ ತುಂಬ ಸುಸ್ತಾಗುಂಟು, ಪದೇ ಏಳಿಸ್ಬೇಡ, ನನಗೆ ಮಲ್ಲಿಕ್ಕೆ ಬಿಡು ಅಂತ ಹೇಳ್ತಾಳೆ. ಏನು ಹೇಳ್ತೀನಿ, ನೀನು ಯಾರು ಮಾರೈತಿ, ನೀನು ಬೇರೆ ರೂಮಲ್ಲಿ ಇರಬೇಕು,
ನೀ ಮಿಸ್ಸಾಗಿ ಈ ರೂಮಿಗೆ ಬಂದ್ಯಾ ಕಾಣ್ತದೆ, ಏಳು ಏಳು ಬಡಬಡ ಏಳು ಹೊರಗೋಗು ನೀನು, ಹಾಗೇನೋ ಹೇಳ್ತಾ ಇರ್ತಾನೆ ಆಯಿತಾ. ಅಷ್ಟೊತ್ತಿಗೆ ಅವಳು ಹೇಳ್ತಲು, ಇಲ್ಲ ನೀ ಯಾಕೆ ಈ ಥರ ತ್ರಾಸು ಕೊಡ್ತಾ ಇದೀಯಾ, ನೀ ಯಾಕೆ ಹಿಂಗೆ ಮಾಡ್ತಾಯಿದ್ಯಾ, ನಂಗೆ ಮನ್ಗ್ಲಿಕ್ಕೆ ಬಿಡು ಅಂತ ಹೇಳ್ತಲು. ಅಷ್ಟೊತ್ತಿಗೆ ಅವನು ಅವಳಿಗೆ ಹೆಗ್ಗೋ ಮಾಡಿ ದಡಬಡ ಮಾಡಿಸಿ ಏಳಿಸ್ತಾನೆ ಆಯಿತಾ. ಅವಳು ಎತ್ಕೊಂಡು ಕಡೆಗೆ ಹೇಳ್ತಾನೆ, ಯಾರು ನೀನು ಹೇಳಿ ಇಲ್ಲಿ ಯಾಕೆ ಬಂದು ಬಿತ್ಕೊಂಡಿದ್ದೀನಿ ನೀನು, ನಿಂದೇನು ಇಲ್ಲಿ ಸುದ್ದಿ ಆ ಥರ ಅಂತೆಲ್ಲ ಕೇಳಲಿಕ್ಕೆ ಕತ್ಕೊತಾನೆ. ಅವಳು ಹೇಳ್ತಲು, ಯಾಕೆ ಹಿಂಗೆ ಮಾಡ್ತಿದ್ಯಾ ಹಫೆ, ನೀನು ಗೊತ್ತಿಲ್ವಾ ನಾನು ನಿನ್ನ ಹೆಂಡ್ತಿ ಇಲ್ಲಿ ಮೂಸಿ, ಸೊ ನನಗೆ ಯಾಕೆ ಹಿಂಗೆ ಮಾಡ್ತಿದ್ದಿ, ಯಾಕೆ ತ್ರಾಸು ಕೊಡ್ತಾ ಇದ್ದಿ ನೀನು, ಮತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದಿ ಅಂತೇಳಿ ಕೇಳ್ತಾಳೆ ಆಯಿತಾ. ಅವ್ನು ಹೇಳ್ತಾಳೆ, ನೀನು ಏನು ಹಿಡ್ದಿದ್ದಿ, ನೀ ಏನು ಹೇಳ್ತಾ ಇದೆಯಾ, ನೀ ನನ್ನ ಹೆಂಡ್ತಿ ಅಲ್ಲ, ನಾನು ಬೇರೆ ಹೆಂಡ್ತಿದ್ದಾಳೆ, ನನ್ನ ಹೆಂಡ್ತಿ 15 ದಿವಸದಿಂದ ಕಳೆದು ಹೋಗಿದ್ದಾಳೆ, ನೀನು ಯಾರೋ ಏನೋ ಬಂದ್ಕೊಂಡು ನನ್ನ ರೂಮೊಳಗೆ ಹೋಗ್ಕೊಂಡು ಹೆಂಡ್ತಿ ಅಂತ ಕೂಗಾಡ್ತಿದ್ಯಲ್ಲ, ನಿನಗೇನು ಹಿಡ್ದಿದೆ ಆ ಥರ ಎಲ್ಲ ಕೇಳ್ತಾನೆ ಆಯಿತಾ. ಸೊ ಅಷ್ಟೊತ್ತಿಗೆ ಅವಳು ಹೇಳ್ತಲು, ಇಲ್ಲ ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಹಫೆ, ನೀನು ಯಾಕೆ ನಾನು ಅರ್ಥ ಮಾಡ್ಕೊತಿಲ್ಲ, ಪದೇ ಪದೇ ಈ ಥರ ಯಾಕೆ ಕ್ವಶನ್ ಕೇಳ್ತಾ ಇದೆಯಾ ಹಂಗಿಂಗೆ ಅಂತೆಲ್ಲ ಹೇಳ್ತಾಳೆ. ಸೊ ಅಷ್ಟೊತ್ತಿಗೆ ಇವನಿಗೆ ತಲೆ ಕೆಟ್ಟು ಹೋಗ್ತದಾಯ್ತಾ. ಅವನು ಪೊಲೀಸ್ ಗಿರಿಸಿ ಎಲ್ಲರಿಗೂ ಕಾಲ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ಇದೊಂದು ಹೆಂಗಸಿದೆ, ಇದು ಯಾರೋ ಈ ಹುಡುಗಿ ಬಂದ್ಕೊಂಡು ಹೇಳ್ತಿದ್ದಾಳೆ ನನ್ನ ಹೆಂಡ್ತಿ ಅಂತ, ಬಟ್ ನನ್ನ ಹೆಂಡ್ತಿ ಬೇರೆ ಒಬ್ಬಳಿದ್ದಾಳೆ, ಅವಳು 15 ದಿವಸದಿಂದ ಕಾಣೆ ಆಗಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಹಫೈ. ಸೊ ಅಷ್ಟೊತ್ತಿಗೆ ಅವಳು ಹೇಳ್ತಳು, ಇಲ್ಲ ಸಾರಿ ಹಫೈ, ನಾನು ಬೇಜಾರು ಮಾಡ್ಕೊಂಡು ಹಂಗೆ ಬಿಟ್ಟು ಹೋಗಿದ್ದೆ, ನಾನು ಹಿಂಗೆ ಹಂಗೆ ಬಿಟ್ಟು ಹೋಗ್ಬಾರ್ದಾಗಿತ್ತು, ನನ್ನ ಲೈಫಲ್ಲಿ ಮತ್ತು ಯಾವತ್ತೂ ಆ ಮಿಸ್ಟೇಕ್ ಮಾಡೋದಿಲ್ಲ, ಅದಕ್ಕೆ ಪ್ಲೀಸ್ ನೀನು ಆ ಥರ ಮಾಡೋದು ಸ್ವಲ್ಪ ಬಂದ್ ಮಾಡು, ನನಗೆ ತುಂಬ ಹರ್ಟ್ ಆಗ್ತಾ ಉಂಟು, ಮತ್ತು ನಿನ್ಗೆ ಈ ಥರ ಆ್ಯಂಗ್ಸೈಟಿ ಜಾಸ್ತಿ ಆದಾಗ ಈ ಥರ ಮಾಡ್ತೀಯ ನೀನು, ಸೊ ಅದ್ರ ಬಗ್ಗೆ ನೀನು ಅಷ್ಟು ನೀನು ವರಿ ಮಾಡ್ಕೊಂಬೇಡ, ಸ್ವಲ್ಪ ಕಾಮ್ ಡೌನ್ ಆಗಿ, ನಿನಗೆಲ್ಲ ನೆನಪಾಗ್ತದೆ ಹಾಗೆಲ್ಲ ಹೇಳ್ತಲ್ಲ. ಹಾಫ್ ಹೇಳ್ತಿರ್ತಾನೆ, ನನಗೇನು ಹುಚ್ಚಿಡ್ದಿಲ್ಲ ಆಯಿತಾ, ನಾನು ನೆಟ್ಟಿಗೆ ಇದ್ದೀನಿ, ಮತ್ತು ನನಗೆ ಗೊತ್ತು ನನ್ನ ಹೆಂಡತಿ ಯಾರು ಅಂತ ಹೇಳ್ಕೊಂಡೆ ಹಿಂಗೆ ಅದೆಲ್ಲ ಹೇಳ್ತಾನೆ ಆಯಿತಾ, ತನ್ನ ಹೆಂಡತಿ ಬಗ್ಗೆ ಎಲ್ಲ ಹೇಳ್ತಾನೆ ಆಯಿತಾ. ಅಷ್ಟೊತ್ತಿಗೆ ಅವ್ರದ್ದು ಪರ್ಸ್ನಲ್ ಅವಳಿಗೆ ಹೇಳ್ತಾನೆ, ಹಾಗಿದ್ರೆ ನೀನು ನನ್ನ ಹೆಂಡ್ತಿನೇ ಪಕ್ಕಾಗಿದ್ದಿದ್ರೆ ನಂಗೆ ಹೇಳು, ಹೆಂಗೆ ಮೀಟ್ ಆದ್ವಿ ನಾವು, ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ, ಅದೆಲ್ಲ ಕತೆ ನನಗೆ ಹೇಳು ಈ ಪೊಲೀಸ್ಗಳ ಮುಂದೆನೆ ಅಂತ ಹೇಳ್ತಾನೆ ಆಯಿತಾ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಡಿಟ್ಟು ಹೇಳ್ತಾಳೆ, ಹಿಂಗೆ ಆಯಿತು, ಹಿಂಗೆ ಹೋಗಿದ್ವಿ, ನಾವು ಹಿಂಗೆ ಮೀಟ್ ಆದ್ವಿ, ನಾವು ಹಿಂಗೆ ಮದುವೆ ಆಯಿತು, ಅದೆಲ್ಲ ಹೇಳ್ತಾಳೆ ಆಯಿತಾ. ಸೊ ಅಷ್ಟೊತ್ತಿಗೆ ಹಫೆ ಕೇಳ್ತಾನೆ, ಅವನಿಗೆ ಒಂಥರ ಪ್ಯಾನಿಕ್ ಆದಂಗೆ ಆಗ್ತದೆ, ಅವನಿಗೆ ನಿಜವಾಗ್ಲೂ ಅವನಿಗೆ ತಲೆ ಕೆಟ್ಟಿದೆಯಾ ಏನೋ ಅಂತಲೇ ಅರ್ಥ ಆಗ್ತಾ ಇರೋದಿಲ್ಲ. ಅವನೊಂಥರ ತಲೆ ಗೆರ್ರಾದಂಗೆ ಆಗ್ತಿರ್ತದೆ, ತಲೆ ತಿರ್ದಂಗೆ ಆಗ್ತಿರ್ತದೆ, ಸ್ವಲ್ಪ ಹೀ ಮಾಡ್ತಿರ್ತಾನೆ ಆಯಿತಾ, ಒಂಥರ ಡ್ರಗ್ಸ್ ಮೇಲಿದ್ದಂಗೆ. ಅವನಿಗೆ ಇನ್ನೂ ಪ್ಯಾನಿಕ್ ಆಗ್ತಿರ್ತಾನೆ. ಅವ್ನು ಹೇಳ್ತಾನೆ, ಅವ ಅಷ್ಟೊತ್ತಿಗೆ ಹೊರಗೆ ಹೋಗ್ತಾನೆ ಆಯಿತಾ, ಬಡ ಹೊರಗೆ ಹೋಗ್ಕೊಂಡು ಒಂದು ಮೇಡ್ ಇರ್ತಾಳಲ್ಲ, ನೀವು ರೆಸಾರ್ಟಲ್ಲೆಲ್ಲ ಇದ್ದರೆ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಹೇಳೋ ಒಂದು ಬಟ್ಲರ್ ಅಥವಾ ಮೇಡ್ ಯಾರನ್ನ ಇಟ್ಟಿರ್ತಾರೆ ಆಯಿತಾ. ಸೊ ಅವಳನ್ನು ಕರ್ಕೊಂಬರ್ತಾಳೆ, ನೀನು ಇದು ಯಾವ ಹೆಂಗ್ಸ್ ಅಂತ ಹೇಳಿದ್ದು, ಯಾವ ಹೆಂಗ್ಸ್ ಅಂತ ಹೇಳು ಅಂತ ಹೇಳ್ತಾಳೆ ಆಯಿತಾ. ಅವಳು ಅಷ್ಟೊತ್ತಿಗೆ ತಾಯಿ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾಳೆ ಅಂತಂದರೆ, ಇವಳು ಅವ್ನ ಹೆಂಡ್ತಿ ಅಲ್ವಾ, ಇವ್ರ ಮೇಡಮ್ನ ದಿನ ನಾನು ಕೇರ್ ತೊಗೊತೀನಿ ಹಾಗೆ ಅಂತೆಲ್ಲ ಹೇಳ್ತಾಳೆ ಆಯಿತಾ. ಅವಳು ಏನು ಹೇಳಿರ್ತಲ್ಲ ಅಂತ ಅರ್ಥ ಆಗಿರೋದಿಲ್ಲ ಮೇಡ್. ಸೊ ಅದಕ್ಕೋಸ್ಕರ ಏನಂತಾನೆ ಪೊಲೀಸ್ಗೆ, ನೀನು ನೋಡಿದ್ರ ಅವಳು ನನ್ನ ಹೆಂಡ್ತಿ ಅಲ್ಲ, ನಂಗೆ ಬೇರೆ ಹೆಂಡ್ತಿ ಇದ್ದಾಳೆ, ಇವಳು ಯಾವುದೋ ಹೆಂಗ್ಸ್ ಬಂದ್ಕೊಂಡು ನನ್ನ ಬೆಡ್ ಮೇಲೆ ಹೊಕ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಆಯಿತಾ. ಸೊ ಪೊಲೀಸ್ ಹೇಳ್ತಾನೆ, ಅವಳು ಹೇಳ್ತಿರೋದೇನಂತಂದರೆ ಇವಳು ನಿನ್ನ ಹೆಂಡ್ತಿ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ಕೊಂಡು. ಅವ್ನು ಹೇಳ್ತಾನೆ, ಹಾಗಾದ್ರೆ ಅಷ್ಟಿದ್ರೆ ಅವಳದೆಲ್ಲ ಪಾಸ್ಪೋರ್ಟ್ ಎಲ್ಲ ಹೊರಗಡೆ ತೆಗಿಲಿಕ್ಕೆ ಹೇಳಿ, ಪಾಸ್ಪೋರ್ಟ್ ಅವಳದೆಲ್ಲ ಏನೇನು ಪರ್ಸನಲ್ ಡಾಕ್ಯುಮೆಂಟ್ ಇದೆ ಹೊರಗಡೆ ತೆಗಿಲಿಕ್ಕೆ ಹೇಳಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತೆಲ್ಲ ಹೇಳ್ತಾನೆ ಹಫೈ. ಸೊ ಪೊಲೀಸ್ ಹೇಳ್ತಾನೆ, ಆಯ್ತಮ್ಮ ತೊಗೊಂಬ ಅದನ್ನು ಅಂತ ಹೇಳ್ತಾನೆ. ಅವಳು ಆ ಹೆಂಡ್ತಿ ಏನಿದ್ದಾಳಲ್ಲ, ಸೊ ಆ ಹೆಂಡ್ತಿ ಹೊಕ್ಕೊಂಡು ಇದೆಲ್ಲ ತೊಗೊಬರ್ತಾಳೆ, ಪರ್ಸ್ನಲ್ ಡಾಕ್ಯುಮೆಂಟ್ರಿ ಎಲ್ಲ. ಅವ್ರ ಪರ್ಸ್ನಲ್ ಡಾಕ್ಯುಮೆಂಟ್ರಲ್ಲಿ ಕ್ಲಿಯರಾಗಿ ಬರೆದಿರ್ತದೆ, ಲಿಮೂಸಿ ಇದೇ ಹುಡುಗಿ ಅಂತ ಹೇಳ್ಕೊಂಡೆ ಆಯಿತು. ಅದೆಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ ಅಕ್ಯುರೇಟ್ ಇದಿರ್ತದೆ. ಸೊ ಅದನ್ನೆಲ್ಲ ನೋಡಿ ಹೇಳ್ತಾರೆ, ಸರ್ ನೀವು ಒಂದು ಸಲ ಕಾಮ್ ಡೌನ್ ಆಗಿ, ನಿಮಗೇನೋ ಸ್ವಲ್ಪ ಆ್ಯಂಗ್ಸೈಟಿ ಆಗಿರಬೇಕು ಅಥವಾ ನಿಮ್ಗೇನೋ ತ್ರಾಸಾಗಿರಬೇಕು, ನಿಮ್ಗೆ ಸ್ವಲ್ಪ ಏನೋ ಟೆನ್ಷನ್ ಆಗಿರಬೇಕು, ಜಗಳ ಆಗಿದ್ದಿರಬೇಕು, ಅದರಿಂದ ಬೇಜಾರು ಮಾಡ್ಕೊಂಡು ಈ ಥರ ಆ್ಯಕ್ಟ್ ಮಾಡ್ತಾಯಿದ್ದೀರ ಇರಬೇಕು. ಸೊ ನೀವು ಸ್ವಲ್ಪ ಕಾಮ್ ಡೌನ್ ಆಗಿ, ನಿಮಗೆಲ್ಲ ಕಾಮ್ ಡೌನ್ ಆದಮೇಲೆ ನಾನು ನಿಮ್ಗೆ ಮತ್ತೆ ಬಂದು ವಿಸಿಟ್ ಮಾಡ್ತೀನಿ ಹಾಗೆ ಅಂತೆಲ್ಲ ಹೇಳ್ತಾನೆ. ನಾನ್ ಸೆನ್ಸ್ ಆಯಿತಾ. ಅಷ್ಟೊತ್ತಿಗೆ ಲಿಮೂಸ್ ಹೇಳ್ತಾಳೆ, ನನಗೆ ಗೊತ್ತು. ಅವಳು ಹೇಳ್ತಾಳೆ, ಈ ಥರ ಅವನಿಗೆ ಒಂದು ಪ್ರಾಬ್ಲಮ್ ಇದೆ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವ್ನು ಹಿಂಗೆ ಮಾಡ್ತಾನೆ, ಅವನಿಗೆ ಆ್ಯಂಗ್ಸೈಟಿ ಜಾಸ್ತಿ ಆದಾಗೆಲ್ಲ ಈ ಥರ ಆ್ಯಕ್ಟ್ ಮಾಡ್ಲಿಕ್ಕೆ ಕತ್ಕೊತಾನೆ, ಅವನಿಗೆ ಇದ್ದಿದ್ದು ಇಲ್ದಿದ್ದಂಗೆ ಏನೇನೋ ಒಂದು ಇಲ್ಯೂಷನ್ ಮಾಡ್ಕೊಂಡ್ಬಿಡ್ತಾನೆ ಅವನ ತಲೆಯಲ್ಲಿ, ಅದು ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅವನಿಗೆ ಅಂತ ಹೇಳಿ ಇವ್ರಿಗೆಲ್ಲ ಪೊಲೀಸ್ಗೆಲ್ಲ ಕನ್ವಿನ್ಸ್ ಮಾಡ್ತಾಳೆ ಆಯ್ತು ಅವಳು ಹೆಂಡತಿ. ಸೊ ಅಷ್ಟೆಲ್ಲ ಡಾಕ್ಯುಮೆಂಟ್ ಅದನ್ನೆಲ್ಲ ನೋಡ್ಕೊಂಡು ಅವನಿಗೆ ಗೊತ್ತಾಗ್ತದೆ, ಓ ಇವಂದೇ ಹೆಂಡತಿ ಹೌದು, ಇವನೇ ಈ ಥರ ಹಿಂಗೆ ಮಾಡ್ತಿದ್ದಾನೆ ಅಂತ ಪೊಲೀಸ್ ಕನ್ವಿನ್ಸ್ ಆಗ್ತಾನೆ. ಅಷ್ಟೊತ್ತಿಗೆ ಇವನು ಏನು ಮಾಡ್ತಾನೆ, ಇಲ್ಲ ನೀನು ಎಲ್ಲ ಸುಳ್ಳು ಹೇಳ್ತಾ ಇದ್ದೀನಿ, ನನಗೇನು ತಲೆ ಕೆಟ್ಟಿಲ್ಲ, ನಾನು ನೆಟ್ಟಿಗೆ ಇದ್ದೀನಿ, ನನಗೆ ಗೊತ್ತು ನನ್ನ ಹೆಂಡತಿ ಯಾರು ಅಂಥೇಳಿ, ನೀನಂತೂ ಅಲ್ಲ ಅಂತ ನನಗೆ ಗೊತ್ತು. ಸೊ ಹಾಗೆಲ್ಲ ಹೇಳ್ಕೊಂತ ಏನು ಮಾಡ್ತಾನೆ ಅಂದರೆ ಅವಳಿಗೆ ಇದು ಮಾಡ್ಲಿಕ್ಕೆ ಹೋಗ್ತಾನೆ, ಅವ್ಳು ಹೊಳ್ಳಿಕ್ಕೆ ಹೋಗ್ತಾನೆ ಆಯಿತಾ. ಅವಳಿಗೆ ಹೇಳ್ತಾನೆ, ಹಾಗಾದ್ರೆ ನನ್ನ ಹೆಂಡತಿ ಕಾಲ ಮೇಲೆ ಒಂದು ಸ್ಕಾರ್ ಉಂಟು, ಒಂದು ಗಾಯ ಉಂಟು, ಅದು ಉಂಟು, ಹಾಗಿದ್ರೆ ನೀನು ಕಾಲು ಕಾಣಿಸ್ ಅಂತೇಳಿ ಅವಳಿಗೆ ಜಬರ್ದಸ್ತಿ ದುಃಖಾಡ್ತಾನೆ ಆಯಿತಾ.
ಸೊ ಅದನ್ನು ನೋಡಿ ಎಲ್ಲರೂ ಹೆದರ್ಕೊಂತಾರೆ, ಇದು ಯಾಕೆ ಈ ಥರ ಅಗ್ರೆಸಿವ್ ಆಗಿ ಆಡ್ತಿದ್ದಾನೆ ಈ ಮನುಷ್ಯ ಅಂತ ಹೇಳ್ಕೊಂಡು. ಕಡೆಗೆ ನೋಡ್ರೆ ಅವಳ ಕಾಲಲ್ಲಿ ಆ ಸ್ಕಾರ್ ಇದ್ದಿರ್ತದೆ. ಸೊ ಅವ್ರಿಗೆಲ್ಲ ಪಕ್ಕ ಆಗ್ತದೆ ಈ ಮನುಷ್ಯನಿಗೆ ಏನೋ ತಲೆ ಕೆಟ್ಟಿದೆ, ಈ ಹುಡುಗಿ ಈ ಹೆಂಗ್ಸ್ ಏನಿದ್ದಾಳ ಅದು ಇವಂದೇ ಹೆಂಡ್ತಿ, ಬಟ್ ಇವಂಗೆ ಏನೋ ಒಂದು ಮೆಂಟಲ್ ಹೆಲ್ತಿಂದ ಪ್ರಾಬ್ಲಮ್ ಆಗಿದೆ. ಸೊ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಅವ್ನು ಈ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಅವರೆಲ್ಲ ಕನ್ವಿನ್ಸ್ ಆಗ್ತಾರೆ. ಸೊ ಅಷ್ಟು ಕನ್ವಿನ್ಸ್ ಆದ ಕೂಡಲೇ ಅವ್ರು ಹೇಳ್ತಾರೆ, ಇಲ್ಲ ನೀನು ಅವನು ಪದೇ ಪದೇ ಹೇಳ್ತಾ ಇರ್ತಾನೆ, ಇವಳೆಲ್ಲ ನನ್ನ ಹೆಂಡ್ತಿ ಹಂಗೆ ಅಂತೆಲ್ಲ ಹೇಳ್ಕೊಂಡು ಕೂಗಾಡ್ಕೊಳ್ತಾ ಇದು ಮಾಡ್ತಾನೆ ಆಯಿತಾ. ಸೊ ಅಷ್ಟೊತ್ತಿಗೆ ಅವನು ಪೊಲೀಸ್ ಆಫೀಸರ್ ಹೇಳ್ತಾನೆ, ಹಾಗಿದ್ರೆ ಪ್ರೂಫ್ ತಗೊಂಬ, ನೀನು ಹೆಂಡ್ತಿ ಯಾರು ಅಂತ ಹೇಳ್ಕೊಂಡು, ಅಥವಾ ಇವಳಲ್ಲ ಪಕ್ಕ ಅಲ್ಲ ಅಂಥೇಳಿ ನನಗೆ ಸಾಲಿಡ್ ಪ್ರೂಫ್ ತಗೋಬಾ, ಅವಾಗ ನಾನು ಇದು ಮಾಡ್ತೀನಿ. ಬಟ್ ಈಗ ಆಲ್ರೆಡಿ ಅವಳೆಲ್ಲ ಪ್ರೂಫ್ ಕಾಣಿಸಾಗಿದೆ, ನನಗೆ ಗೊತ್ತಿದೆ ನಿನ್ನ ತಲೆಯಲ್ಲೇ ಏನೋ ಇದಾಗುಂಟು, ನಿನ್ನ ತಲೆಯಲ್ಲೇ ಏನೋ ಪ್ರಾಬ್ಲಮ್ ಉಂಟು, ಅದ್ರ ಬಗ್ಗೆ ಅದರಿಂದನೇ ನೀನು ಈ ಥರ ಮಾಡ್ತಿದ್ದೆ ಅಂತ ನಾನು ಕನ್ಫರ್ಮ್ ಆಗಿದೆ. ಸೊ ಹಂಗೆ ಅಷ್ಟೆಲ್ಲ ಇದ್ರೂ ಕೂಡ ನೀನು ಮಾತು ಕೇಳಬೇಕಂತಂದ್ರೆ ನೀನು ನಂಗೆ ಸಾಲಿಡ್ ಪ್ರೂಫ್ ತಗೋಬಾ, ಅದಾದ್ಮೇಲೆ ನಾನು ಹೇಳ್ತೀನಿ ಇವಳು ನೀನು ಹೆಂಡ್ತಿನಾ ಅಲ್ವಾ ಅಥವಾ ನಿನ್ನ ತಲೆ ಕೆಟ್ಟಿದ್ಯಾ ಇಲ್ವಾ ಅಂತ ಹೇಳ್ಕೊಂಡು ಅಂತೆಲ್ಲ ಅಂತ ಹೇಳ್ತಾನೆ. ಹಾಫೈ ಆ ದಿವಸ ಫುಲ್ ಸ್ಟ್ರೆಸ್ ಹಾಕ್ಕೊಂಡು ಹೋಗಿ ಒಂದು ಬಾರಲ್ಲಿ ಕೂತ್ಕೊತಾನೆ ಆಯಿತಾ, ಬಾರ್ ಹತ್ರ ಕುಡಿತಾ ಇದ್ದಂಗೆ ಅಲ್ಲೊಬ್ಬ ಮನುಷ್ಯ ಇರ್ತಾನೆ, ಅವ್ನು ಫಾರಿನರ್ ಇದಿರ್ತಾನೆ. ಸೊ ಅವ್ನು ಹೇಳ್ತಾನೆ, ಸೊ ಇದನ್ನು ತಂದು ಡ್ರಿಂಕ್ಸ್ ಆರ್ಡರ್ ಮಾಡ್ಕೊಂಡು ಕುಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಟಿ ವಿ ಆನ್ ಹಾಕೊಂಡಿರ್ತದೆ ಆಯಿತಾ ಆ ಬಾರಲ್ಲಿ. ಅಲ್ಲಿ ಟಿ ವಿಯಲ್ಲಿ ಏನು ಬರ್ತಾಯಿದೆ ಅಂತಂದರೆ, ಒಂದು ಹುಡುಗಿ ಇದ್ದಾಳೆ, ಅವಳು ಸಖತ್ ಲಾಯರ್, ಅವಳು ಎಂಥ ಸ್ಟ್ರಾಂಗ್ ಅನ್ಸಾಲ್ವೇಬಲ್ ಕೇಸಸ್ಸನ್ನೆಲ್ಲ ಇವಳನ್ನು ಸಾಲ್ವ್ ಮಾಡಿಬಿಡ್ತಾಳೆ. ಸೊ ಆ ಥರ ಒಂದು ಲಾಯರ್ ಇದ್ದಾಳೆ ಇವಳು, ಹಂಗಿಂಗಂತೆಲ್ಲ ಹೇಳ್ತಾ ಇರ್ತದೆ ಆ ಟಿ ವಿಯಲ್ಲಿ. ಅದನ್ನು ನೀವು ನೋಡಿಕೊಂಡು, ಓ ಅಂತ ಸ್ಟ್ರಾಂಗ್ ಲಾಯರ್ ಇರಬೇಕು, ಇದ್ಯಾರು ಇಲ್ಲಿ ಇವಳನ್ನು ರೀಚ್ ಆಗೋದು ಹೆಂಗೆ ಅಂತ ಗೊತ್ತಾ ಅಂತ ಹೇಳ್ಕೊಂಡು ಹಫೈ ಆ ಬಾರಿಗೆ ಕೇಳ್ತಾ ಇರ್ತಾನೆ ಆಯಿತಾ. ಹಾಗಿದ್ರೆ ಅವನು ಅಷ್ಟೊತ್ತಿಗೆ ಬಾರ್ನವ್ನು ಏನು ಹೇಳ್ತಾನೆ ಅಂತಂದರೆ, ಬಾರ್ ಟೆಂಡರ್ ಏನಿರ್ತಾನಲ್ಲ ಅವನೇನು ಹೇಳ್ತಾನೆ ಅಂತಂದರೆ, ಸರ್ ನಿಮ್ಮದು ಲಕ್ ಚಲೋ ಇದೇ ಇರಬೇಕು, ಇವತ್ತು ಅವಳೇ ಅಲ್ವಾ ಅಲ್ಲಿ ಹುಡುಗಿ ಅಲ್ಲಿ ಆ ಪೂಲ್ ಟೇಬಲ್ ಇರ್ತದಲ್ಲ, ಪೂಲ್ ಟೇಬಲ್ ಗೊತ್ತುಂಟಲ್ಲ ಅದೆಲ್ಲ ಬಾಲ್ ಕೊಂಡು ಹಿಂಗೆ ಹೊಡಿತಾರಲ್ಲ. ಸೊ ಆ ಪೂಲ್ ಟೇಬಲ್ ಮೇಲೆ ಅವಳು ಆಟ ಆಡ್ತಿರ್ತಾಳೆ, ಪೂಲ್ ಆಟ ಆಡ್ತಾ ಇರ್ತಾಳೆ. ಸೊ ಅದನ್ನು ನೋಡ್ಕೊಂಡು ಅವಳು ಹೇಳ್ತಾಳೆ, ಅಲ್ಲೇ ಇದ್ದಾಳೆ ನೋಡ್ರಿ ಲಾಯರು, ನಿಮ್ಗೆ ಬೇಕಾದವಳು, ನಿಮ್ಮ ಲಕ್ ಚಲೋ ಇದೆ ಇವತ್ತು, ಅವಳ ಹತ್ರ ಮಾತಾಡಿ ಹೋಗಿ ಅಂತೆಲ್ಲ ಅಂತಾನೆ. ಸೊ ಇನ್ನೇನು ಮಾಡ್ತಾನೆ, ಒಂದಿಷ್ಟು ಡ್ರಿಂಕ್ಸ್ ಎಲ್ಲ ತೊಗೊಂಡು ಹೋಗ್ಕೊಂಡು ಅವಳಿಗೆ ಹೇಳ್ತಾನೆ, ನನಗೆ ನನ್ನ ಫ್ರೆಂಡ್ ಒಬ್ಬ ಒಂದು ಈ ಥರ ಸಿಚುವೇಷನಲ್ಲಿದ್ದಾನೆ, ಅವನ ಹೆಂಡತಿ 15 ದಿವಸದಿಂದ ಮಿಸ್ಸಿಂಗ್ ಇದ್ಲು, ಅಂದರೆ ಡೈರೆಕ್ಟ್ ಅವನದೇ ಅಂತ ಹೇಳೋದಿಲ್ಲ ಸ್ಟೋರಿ. ಅವನು ಹೇಳ್ತಾನೆ 15 ದಿವಸದಿಂದ ನನ್ನ ಫ್ರೆಂಡಿಂದು ಹೆಂಡತಿ ಮಿಸ್ಸಿಂಗ್ ಇದ್ಲಾಗಿತ್ತು. ಆದರೆ ಮತ್ತು 5-6 ದಿವಸದಲ್ಲಿ ನಮ್ಮದು ವಿಸಾನು ಮುಗಿತಾ ಇದೆ, ಅಷ್ಟೊತ್ತಿಗೆ ಅವಳನ್ನು ಫೈಂಡ್ ಮಾಡಬೇಕು. ಈಗ ನೋಡಿದರೆ ಏನಾಗಿದೆ ಅಂತಂದರೆ, ಅವಳು ಮಿಸ್ಸಿಂಗ್ ಅಷ್ಟೇ ಅಲ್ಲ, ಅವಳ ಬದಲು ಬೇರೆ ಯಾವುದೋ ಹೆಂಗ್ಸ್ ಬಂದ್ಕೊಂಡು ನನ್ನ ಪಕ್ಕದಲ್ಲಿ ಬಂದ್ಕೊಂಡು ನಾನು ನಿಂದು ಹೆಂಡ್ತಿ ಅಂತ ಹೇಳ್ತಿದ್ದಾಳೆ, ಅವಳ ಹತ್ರ ಪರ್ಸನಲ್ ಡಾಕ್ಯುಮೆಂಟ್ ಇದೆ, ಎಲ್ಲದೂ ಇದೆ ಅಂತೆಲ್ಲ ಹೇಳ್ತಾನೆ. ಸೊ ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಇಲ್ಲ ನಾನು ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಹೋಗೋದಿಲ್ಲ, ಎಂತಕ್ಕಂದ್ರೆ ನಿನ್ನ ಫ್ರೆಂಡ್ ಅಂದರೆ ಅವಳಿಗೆ ಗೊತ್ತಾಗ್ತದೆ ಇವನ ಬಗ್ಗೆನೇ ಮಾತಾಡ್ತಿದ್ದಾನಂತ ಇವನು, ಎಂತಕ್ಕಂದ್ರೆ ಅವ್ನು ತುಂಬ ಡಿಟೇಲಾಗಿ ಹೇಳ್ತಾ ಇರ್ತಾನೆ ಅದನ್ನೆಲ್ಲ. ಸೊ ಅವಳು ಹೇಳ್ತಾಳೆ, ಹಾಗಿದ್ರೆ ನಿನ್ನ ಫ್ರೆಂಡ್ ನನಗೆ ಟ್ರಸ್ಟ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಈ ಕೇಸನ್ನು ತೊಗೊಳೋದಿಲ್ಲ ಅಂತೆಲ್ಲ ಹೇಳ್ತಾಳೆ, ಅವಳು ಲಾಯರ್ ಆಗಿರ್ತಾಳಕ್ಕೆ. ಸೊ ಇವನು ಹೇಳ್ತಾನೆ, ಅವಳಿಗೆ ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ, ಅವ್ನು ಕನ್ವಿನ್ಸ್ ಮಾಡ್ತಾ ಇರ್ತಾನೆ, ಈ ಥರ ತುಂಬ ಪ್ರಾಬ್ಲಮಲ್ಲಿದ್ದಾನೆ, ನನ್ನ ಫ್ರೆಂಡು ಪ್ಲೀಸ್ ಹೆಲ್ಪ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಓಕೆ. ಸೊ ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಇಲ್ಲ ನಂಗೆ ಟ್ರಸ್ಟ್ ಮಾಡ್ತಿದ್ದವ್ರ ಜೊತೆ ಎಲ್ಲ ನಾನು ಕೇಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾನು ಪೂರ ಟ್ರಸ್ಟ್ ಮಾಡಬೇಕಾಗ್ತದೆ ಅಂತೆಲ್ಲ ಹೇಳ್ತಾನೆ. ನೆಕ್ಸ್ಟ್ ದಿನನೇ ಏನೋ ಅವ್ನಿಗೆ ರಿಯಲೈಸ್ ಆಗ್ತದೆ, ಓಕೆ ನನ್ನ ರಿಯಲ್ ಸೆಲ್ಫ್ ಹೇಳಬೇಕಿಲ್ಲ ಅಂತಂದರೆ ಈ ಲಾಯರಿಗೆ ಚೆನ್ ಅಂತ ಹೇಳೋಣ. ಓಕೆ. ಸೊ ಲಾಯರ್ ಚೆನ್ ಏನಿರ್ತಾಳಲ್ಲ ಅವಳು ಹೆಲ್ಪ್ ಮಾಡಲ್ಲ ನಮಗೆ, ಅದಕ್ಕೋಸ್ಕರ ನಾವೇನು ಕೆಲಸ ಮಾಡೋಣ, ಅವಳು ಲಾಯರ್ ಚೆನ್ ಏನಿದ್ದಾಳಲ್ಲ ಅವಳು ನನಗೆ ಹೆಲ್ಪ್ ಮಾಡಲ್ಲ, ಅದಕ್ಕೆ ಅವಳಿಗೆ ಎಲ್ಲದೂ ರಿಯಲಾಗಿ ಹೇಳಬೇಕು ಅಂತ ಹೇಳಿ ಅವನು ಅನ್ಕೊತಾನೆ. ನೆಕ್ಸ್ಟ್ ದಿನ ಅವಳ ಹತ್ರ ಹೋಗ್ತಾನೆ, ಅವ್ನು ಹೇಳ್ತಾನೆ, ಇಲ್ಲ ರಿಯಲಾಗಿ ನನ್ನದೇ ಪ್ರಾಬ್ಲಮ್ ಅದು, ನಂಗೆ ಈ ಥರ ಒಂದು ಹೆಲ್ಪ್ ಬೇಕು, ನನ್ನ ಹೆಂಡ್ತಿ ಯಾರಂತ ನಂಗೆ ಗುರ್ತು ಮಾಡಬೇಕು, ಅಂದರೆ ನನಗೇನಾಗಿದೆಯೇನೋ ಅಂತ ಗೊತ್ತಾಗ್ತಿಲ್ಲ, ನನಗೂ ಒಂಥರ ತಲೆ ಕೆಡ್ದಂಗೆ ಆಗ್ತಾ ಉಂಟು, ಇವಳು ನಿಜ ನನ್ನ ಹೆಂಡ್ತಿನ ಏನಂತ ನನಗೆ ಕನ್ಫ್ಯೂಸ್ ಆದಂಗೆ ಆಗ್ತಾ ಉಂಟು, ಬಟ್ ನನಗೆ ಪರ್ಫೆಕ್ಟ್ಲಿ ಗೊತ್ತು ಇವಳು ನನ್ನ ಹೆಂಡ್ತಿ ಅಲ್ಲ, ಎಂತಕ್ಕಂತಂದರೆ ನನ್ನ ಹೆಂಡ್ತಿ ಇವಳು ಆಗಲಿಕ್ಕೆ ಸಾಧ್ಯ ಇಲ್ಲ, ಅವಳು 15 ದಿವಸದಿಂದ ಮಿಸ್ಸಿಂಗ್ ಇದ್ದಾಳೆ, ಬಟ್ ಇವಳಲ್ಲ ಅಂತ ಹೇಳ್ತಾನೆ ಆಯಿತಾ. ಸೊ ಅವಳು, ಓಕೆ ಹಾಗಿದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಏನು ಮಾಡ್ಬೇಕಂತಂದ್ರೆ ನಿಂದು ಪೂರ ಟ್ರಸ್ಟ್ ನನ್ನ ಮೇಲೆ ಇಟ್ಟಿರಬೇಕು ಅಂತೆಲ್ಲ ಹೇಳ್ತಾನೆ ಆಯಿತಾ. ಸೊ ಅವಳು ಏನು ಮಾಡ್ತಾಳೆ, ಇವನ್ ಕೇಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಯಿತಾ. ಮತ್ತೊಂದು ಕಡೆ ಏನಾಗ್ತದೆ ಅಂತಂತಂದರೆ, ಇವನು ಹಫೆ ಏನು ಮಾಡ್ತಿರ್ತಾನೆ ಅಂತಂದರೆ, ಇವಳು ಕೇಸ್ ಹೆಂಗೆ ತಗೊಂಡಿದ್ದಾಳೆ, ಅದಕ್ಕೆ ಇವನ ಹತ್ರ ಇದ್ದಿದ್ದು ಒಂದು ಫೋಟೋ ಎದ್ದಿರ್ತಾಯ್ತಾ,
ಅದನ್ನೇ ಹಿಡ್ಕೊಂಡು ಅವಳು ಆ ರೆಸಾರ್ಟಿಂದ ಹೊರಗೆ ಹೋಗಿದ್ದ ದಿನಕ್ಕಿಂತ ಮುಂಚೆ ಅವರೆಲ್ಲ ಒಟ್ಟೊಟ್ಟಿಗೆ ಎಲ್ಲೆಲ್ಲಿ ಓಡಾಡಿದ್ರು, ಎಲ್ಲೆಲ್ಲಿ ಹೋಗಿದ್ದು ಬಂದಿದ್ದೆಲ್ಲ ಮಾಡಿದ್ರು, ಖರೀದಿ ಮಾಡಿದ್ರು, ಅದೆಲ್ಲ ಪ್ಲೇಸಿಗೂ ಹೋಗ್ತಾ ಇರ್ತಾನೆ, ಅಲ್ಲಿ ಎಲ್ಲರಿಗೂ ಕೇಳ್ತಾ ಇರ್ತಾನೆ ಆಯಿತಾ. ಕಡೆಗೆ ಅವರೆಲ್ಲ ಹೇಳ್ತಿರ್ತಾರೆ ಇಲ್ಲ ಇದು ಯಾರೂ ನೋಡಲಿಲ್ಲ ಹಂಗೆ ಅಂತೆಲ್ಲ ಹೇಳ್ಕೊಂಡು. ಸೊ ಒಂದಿನ ಏನಾಗಿರ್ತದೆ ಅಂದರೆ ಅವಳು ಅಲ್ಲೊಂದಿರೋ ಅದೇ ಐಲ್ಯಾಂಡಲ್ಲಿರೋ ಒಂದು ಲೈಬ್ರರಿಗೆ ಹೋಗಿರ್ತಾಳೆ. ಆ ಲೈಬ್ರರಿಗೆ ಹೋದಾಗ ಅವನು ಹೇಳ್ತಿರ್ತಾನೆ, ಓಹ್ ಇಲ್ಲಿ ಇದು ನನ್ನ ಹೆಂಡತಿ ಬಂದಿದ್ಲಾಗಿತ್ತು, ನಿಮ್ದು ಇಲ್ಲಿ CC ಕ್ಯಾಮ್ರಾ ಇದೆಯಲ್ಲ ಅದನ್ನು ನಾನು ನೋಡ್ಬೋದಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಲೈಬ್ರರಿಯನ್ ಹೇಳ್ತಾಳೆ, ಇಲ್ಲ ನೀವು ಪೊಲೀಸ್ ಕರ್ಕೊಂಬರ್ಬೇಕು, ಹಂಗಂಗೆ ಯಾರ್ಯಾರೋ ಬಂದು ಕೇಳಿದ್ರೆ ನಾನೇನು ಕಾಣಿಸ್ಲಿ ಅಂತ ಕೇಳ್ತಾಳೆ ಆಯಿತಾ. ಸೊ ಹಾಫೈ ಅಂತ ಹೇಳ್ತಾನೆ, ಓಕೆ ನಾನು ಪೊಲೀಸನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ಕೊ ಥಿಂಕ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಏನಾಗ್ತದೆ, ಅವನದು ಈ ಹೆಂಡತಿ ಇದ್ದಾಳಲ್ಲ, ಈಗ ತಾನು ಅಂತ ಹೇಳ್ತಾ ಇರೋದು ಇದ್ದಾಳಲ್ಲ ಹೆಂಗಸು, ಸೊ ಅವಳು ಅಷ್ಟೊತ್ತಿಗೆ ಇದರಿಂದ ಕೆಳಗಿಳಿದು ಬರ್ತಾ ಇರ್ತಾಳೆ ಲೈಬ್ರರಿ ರ್ಯಾಕಿಂದ, ಅಂದರೆ 2 ಫ್ಲೋರಿನ ಲೈಬ್ರರಿ ಆಗಿರುತ್ತೆ. ಸೊ ಮೇಲಿನ ಫ್ಲೋರಿಂದ ಅವಳು ಕೆಳಗಡೆ ಇಳಿತಾ ಇರ್ತಾಳೆ ಲೈಬ್ರರಿದು. ಸೊ ಅಲ್ಲಿ ನೋಡ್ತಾ ಇವನಿಗೆ ಅವಳು ಹೇಳ್ತಾಳೆ, ಏನ್ರಿ ನೀವು ಇಲ್ಲಿ ಬಂದಿದ್ದೀರಾ, ಏನಾಯಿತು, ಇಲ್ಲಿ ಯಾಕೆ ಬಂದಿದ್ದೀರಾ ಹಂಗೆ ಹೇಳ್ಕೊಬರ್ತಾಳೆ, ಅಂದರೆ ಆ್ಯಸ್ ಇಫ್ ಗಂಡನ ಜೊತೆ ಮಾತಾಡ್ತಿದ್ದಂಗೆ. ಸೊ ಹಾಫೈಗೆ ಸೆಟ್ ಬರ್ತದೆ, ನೀನು ಯಾಕೆ ಇಲ್ಲಿ ಏನು ಮಾಡ್ತಿದ್ದೆ ಹಂಗಿಂಗೆ ಅಂತೆಲ್ಲ ಕೂಗ್ಲಿ ಕತ್ಕೊತಾನೆ ಆಯಿತಾ. ಸೊ ಅವನಿಗೆ ಗೊತ್ತಾಗ್ತದೆ, ಓಕೆ ನನಗೆ CC ಕ್ಯಾಮ್ರಾದಲ್ಲಿ ಸಿಗಬೇಕು, CC ಕ್ಯಾಮ್ರಾದಲ್ಲಿ ಏನಾಗಿದೆ ಅಂತ ಗೊತ್ತಾಗಬೇಕಂತಂದರೆ ಆ ಫುಟೇಜ್ ಬೇಕಂತಂದ್ರೆ ನಾ ಪೊಲೀಸ್ ಕರ್ಕೊಂಬರ್ಬೇಕಂತ ಹೋಗಿ ಪೊಲೀಸನ್ನ ಕರ್ಕೊಂಬರ್ತಾನೆ. ಆ ಚೈನೀಸ್ ಪೊಲೀಸ್ ಯಾರು ಇರ್ತಾನಲ್ಲ ಅವನಿಗೆ ಫಸ್ಟ್ ಹೆಲ್ಪ್ ಮಾಡಿದವನು. ಸೊ ಅವ್ನು ಕರ್ಕೊಂಬರ್ತಾನೆ ಆಯಿತಾ. ಅವ್ನು ಕರ್ಕೊಂಬರ್ತಾನೆ ಕರ್ಕೊಬಂದು ಆ CCTV ಫುಟೇಜ್ ನೋಡ್ತಿರ್ತಾರೆ. CCTV ಫುಟೇಜಲ್ಲಿ ಅವ್ನ ಹೆಂಡತಿ ಬರ್ತಾ ಇರೋದು ಕಾಣ್ತದೆ, ಅಲ್ಲಿ ಬುಕ್ ಪರ್ಚೇಸ್ ಮಾಡ್ತಿರೋದನ್ನು ಕಾಣ್ತಾ ಇರ್ತದೆ ಆಯಿತಾ. ಕಾಣ್ತಾ ಇರ್ಬೇಕಾದ್ರೆ ಅವಳು ಅಷ್ಟೊತ್ತು ಮುಖ ಕಾಣ್ತಾ ಇರೋದಿಲ್ಲ. ಹೇಳ್ತಾಳೆ, ಇಲ್ಲೇ ಹಫ್ ಹೇಳ್ತಾಳೆ, ಇದ್ದಾಳೆ ನೋಡಿ ನಂದು ಹೆಂಡತಿ, ಇಲ್ಲೇ ಇದ್ದಾಳೆ ನೋಡಿ, ಇವಳೇ ನನ್ನ ಹೆಂಡತಿ ಹಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳದ್ದು ಮುಖ ಕಾಣ್ತಿರೋದಿಲ್ಲ ಅಲ್ಲ, ಅವಳು ಈ ಕಡೆ ಟರ್ನ್ ಆಗ್ತಾಳೆ. ಈ ಕಡೆ ಟರ್ನ್ ಆದ ನೋಡ್ರೆ ಇದೇ ಹೆಣ್ಣಾಗಿರ್ತದೆ, ಅಂದರೆ ಇವಳು ಯಾರು ಹೇಳ್ತಾ ಇದ್ದಾಳಲ್ಲ ಈಗ ನಾನು ಅವ್ನು ಹೆಂಡತಿ ಅಂತ, ಅದೇ ಹೆಣ್ಣಾಗಿರ್ತದೆ. ಸೊ ಇವ್ರು ಹೇಳ್ತಾರೆ, ನಿನಗೆ ನಿಜ, ಅವ್ನು ಹೇಳ್ತಾನೆ, ಇದೇ ಪ್ರೂಫ್ ಕಾಣಿಸ್ಲಿಕ್ಕೆ ಬಂದಿದ್ಯಾ ನೀನು, ಇದು ಇನ್ನೂ ಅವಳದ್ದು ಪಾಯಿಂಟ್ ಪ್ರೂವ್ ಮಾಡ್ದಂಗೆ ಆಯಿತು, ಏನು ಹೇಳ್ತಾ ಇದೆಯಾ ಸರ್, ನೀವು ಒಂದು ಕೆಲಸ ಮಾಡೀಗ, ನೀವು ಕನ್ವಿನ್ಸ್ ಆಗಿ ಫಸ್ಟ್ ರಿಲ್ಯಾಕ್ಸ್ ಮಾಡಿ, ನೀವು ಕನ್ವಿನ್ಸ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ದು ಎಲ್ಲಿ ನಿಮಗೆ ತೊಂದರೆ ಆಗಿದೆ, ನಿಮ್ಮ ಮೆಂಟಲಿ ಎಲ್ಲ ಹರ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಇವಳು ನಿಮ್ದು ಹೆಂಡತಿ, ಇದನ್ನು ನಿಮ್ಗೆ ಇನ್ನೂ ಎಷ್ಟು ಕನ್ವಿನ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೋ ನಿಮ್ಗೆ ತುಂಬ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಅನಿಸ್ತದೆ ಅಂತೆಲ್ಲ ಹೇಳ್ತಾನೆ ಅವನು. ಅದೆಲ್ಲ ಆದಮೇಲೆ ಅವನ ಕಡೆಗೆ ಆ ದಿವಸದಿಂದ ಅವನೇನು ಮಾಡ್ತಾನೆ, ಆ ಲಾಯರ್ ಇರ್ತಾಳಲ್ಲ ಅವಳ ಜೊತೆ, ಲಾಯರ ಡಿಟೆಕ್ಟಿವ್ ಯಾರೋ ಒಬ್ಳು ಇರ್ತಾಳೆ ಆಯ್ತಾ ಅವಳು. ಸೊ ಅವಳ ಜೊತೆ ಜೊತೆ ಏನು ಮಾಡ್ತಾನೆ, ಅವ್ರದ್ದು ಮಿಸ್ಸಿಂಗ್ ಕೇಸಿಗೆಲ್ಲ ಹುಡ್ಕ್ಲಿಕ್ಕೆ ಹೊತ್ಕೊತಾರೆ, ಅವರೆಲ್ಲ ಸರ್ಚ್ ಮಾಡ್ಲಿಕ್ಕೆ ಹೊತ್ಕೊತಾರೆ, ಎಲ್ಲ ಕಡೆ ಹುಡ್ಕ್ಲಿಕ್ಕೆ ಹೊತ್ಕೊತಾರೆ ಪ್ರೂಫ್ಗಳನ್ನೆಲ್ಲ. ಸೊ ಅವು ಪ್ರೂಫ್ ಹುಡ್ಕುವಂಥ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ, ವಾಪಸ್ ನಿಮ್ಮ ರೆಸಾರ್ಟಿಗೆ ಹೋಗುವಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಅವಳದ್ದು ರೆಸಾರ್ಟ್ ರೂಮಿಗೆ ಹೋಗ್ತಾರೆ. ರೆಸಾರ್ಟ್ ರೂಮಿಗೆ ಹೋದಾಗ ಅವನ್ನೆಲ್ಲ ಹೇಳ್ತಾನೆ, ಅವ್ನ ಹೆಂಡತಿ ಬಗ್ಗೆ ಹೆಂಗೆ ಮೀಟ್ ಆದ್ವಿ, ಏನಾಯಿತು, ರೀಸೆಂಟ್ಲಿ ಒಂದು ಕಾರ್ ಕ್ರ್ಯಾಶಿಗೆ ಬಿಡೋರಾಗಿತ್ತು, ಅದಾದಮೇಲೆ ನಾವು ಒಂದು 2-3 ದಿವಸ ಆದಮೇಲೆ 2-3 ವೀಕ್ ಆದಮೇಲೆ ನಮ್ಮ ಮದುವೆ ಆಗಿಬಿಟ್ವಿ, ಅದೆಲ್ಲ ಏನೇನೋ ಕತೆ ಹೇಳ್ತಾನೆ ಆಯಿತಾ. ಒಂದಿಷ್ಟು ಕತೆ ಹೇಳ್ತಾ ಅವನು ಆ ದಿವಸ ಒಂದಿನ ರಾತ್ರಿ ಅವಳಿಗೊಂದು ಒಳ್ಳೆ ಇದು ಏನಂತಾರೆ ಪಟಾಕಿದೆಲ್ಲ ಶೋ ಇರ್ತದಲ್ಲ, ಸೊ ಆ ಪಟಾಕಿ ಶೋ ಕಾಣಿಸ್ಬೇಕಂತ ಇದ್ದೆ. ಆದರೆ ಏನಾಯ್ತಂದರೆ ಅವಳು ಆ ದಿನದಿಂದನೇ ಕಾಣೆ ಆಗ್ಬಿಟ್ಲು ಅವಳು, ಹಂಗೆ ಹೇಳ್ಕೊಂಡು ಅದೆಲ್ಲ ಹೇಳ್ತಾ ಇರ್ತಾನೆ ಅವಳಿಗೆ. ಕಡೆಗೆ ಅದಾದ್ಮೇಲೆ ಅವ್ನು ಕೇಳ್ತಾನೆ, ನೀನು ಹೆಂಡತಿ ಬಗ್ಗೆ ಮತ್ತೆಂತೆಂತ ಗೊತ್ತು ಅಂತೆಲ್ಲ ಕೇಳ್ತಾಳೆ ಅವಳು. ಸೊ ಅವಾಗ ಅವ್ನು ಹೇಳ್ತಾನೆ, ಇಲ್ಲ ನನಗೆ ಅವಳಿಗೆ ಮತ್ತೊಬ್ಬಳು ಫ್ರೆಂಡ್ ಇದ್ಲು ಮಾನ್ ಅಂತ ಹೇಳ್ಕೊಂಡು, ಶೆನ್ಮಾನ್ ಅಂತಾಗಿರ್ತದೆ ಅವಳ ಹೆಸರು ಆಯಿತಾ. ಸೊ ಶೆನ್ಮಾನ್ಗೆ ಮಾನ್ ಅಂತ ಹೇಳ್ತಿರ್ತಾರೆ. ಸೊ ಮಾನ್ ಅಂತ ಮತ್ತೊಂದು ಫ್ರೆಂಡ್ ಇದ್ದಾಳೆ, ಅವಳು ಅಷ್ಟೇ ಗೊತ್ತು, ಬಟ್ ಅವಳ ಬಗ್ಗೆನೂ ಹೆಚ್ಚು ಎಂಥದ್ದು ಗೊತ್ತಿಲ್ಲ ನನಗೆ, ಇವಳಷ್ಟೇ ಕ್ಲೋಸ್ ಇರೋದು ಹಂಗೆ ಅಂತೆಲ್ಲ ಹೇಳಿರ್ತಾಳೆ ಆಯಿತಾ. ಅವರಿಬ್ಬರು ಒಟ್ಟಿಗಿರಬೇಕಾದ್ರೆ ಒಂದು ಫೋಟೋ ಸ್ಟುಡಿಯೋಗೆಲ್ಲ ಹೋಗಿರ್ತಾರೆ. ಸೊ ಅಲ್ಲೆಲ್ಲ ಇವಳು ಸರ್ಚ್ ಮಾಡ್ಲಿಕ್ಕಂತ ಇವನು ಕರ್ಕೊಂಡು ಹೋಗ್ತಾಳೆ. ಸೊ ಅಲ್ಲಿ ಏನು ಗೊತ್ತಾಗ್ತದೆ ಅಂತಂದರೆ, ಆ ಫೋಟೋ ಬೂತನ್ನೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಒಂದಿಷ್ಟು ಅವಳಿಗೆ ಟಿಪ್ಸ್ ಸಿಗ್ತದೆ. ಓಕೆ, ಇವಳು ಇದೇನೋ ಸ್ವಲ್ಪ ವಿಯರ್ಡ್ ಕಾಣ್ತಾ ಉಂಟು, ಏನೋ ಚೇಂಜ್ ಇದೆ, ಇದು ಯಾರ್ದೋ ಏನೋ ಒಂದು ತೊಂದರೆ ನಡೆದಿದೆ ಇಲ್ಲಿ ಹಂಗಿಂಗ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಯಿತಾ. ಸೊ ಅಷ್ಟೊತ್ತಿಗೆ ಏನಾಗ್ತದೆ ಅಂತಂದರೆ ಹೇಳ್ತಾ ಇರ್ತಾಳೆ. ಕಡೆಗೆ ಅದಾದಮೇಲೆ ಒಂದರಿಂದ ಒಂದು ಲೀಡ್ ಮತ್ತೊಂದು ಲೀಡಿಗೆ ಹೋಗಿ ಒಂದಿಷ್ಟು ಎವಿಡೆನ್ಸನ್ನು ಒಟ್ಟು ಮಾಡ್ತಾರೆ ಅವರು. ಓಕೆ, ಆದರೆ ಇದು ಹೆಂಡತಿ ಇದ್ದಾಳೆ ಅಂತ ಹೇಳಲ್ಲ, ಬಟ್ ಹೆಂಡತಿ ಸಿಗೋಕ್ಕೆ ಅಂದರೆ ಮಿಸ್ಸಿಂಗ್ ಏನಿರ್ತಾಳಲ್ಲ ಹೆಂಡತಿ, ಅವಳನ್ನು ಫೈಂಡ್ ಮಾಡಬೇಕು ಅಂತ ಅವನು ಓಕೆ ಹಂಗೆ ಥಿಂಕ್ ಮಾಡ್ತಿದ್ದಾನೆ. ಓಕೆ, ನಂದು ಮಿಸ್ಸಿಂಗ್ ಇರೋ ಹೆಂಡತಿಯನ್ನು ಫೈಂಡ್ ಮಾಡಬೇಕು ಅಂತೆಲ್ಲ ಹೇಳಿ ಇವಳನ್ನು
ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಅದನ್ನು ಹುಡುಕ್ತಾ ಇರ್ತಾರೆ. ಸೊ ಒಂದು ಎವಿಡೆನ್ಸಿಂದ ಮತ್ತೊಂದು ಎವಿಡೆನ್ಸಿಗೆ ಹೋಗ್ತಾ ಹೋಗ್ತಾ ಒಂದಿಷ್ಟು ಎವಿಡೆನ್ಸನ್ನು ಒಟ್ಟು ಹಾಕ್ತಾರೆ ಅವರು. ಒಂದು ಇನ್ಫಾರ್ಮೇಷನ್ ಬರ್ತದೆ ಹಫೆಗೆ. ಸೊ ಅದು ಒಂದು ಇನ್ಫಾರ್ಮೇಷನ್ ಸಿಗ್ತದೆ ಚೆನ್ನಿಗೆ. ಸೊ ಚೆನ್ನ ಏನಂತಲ ಅಂತಂದರೆ ಹಫೆ ಹತ್ರ ಬಂದು ಹೇಳ್ತಲ, ಇಲ್ಲ ನೋಡು ಇಂಥದ್ದೊಂದು ಮನುಷ್ಯ ಇದ್ದಾನೆ, ಈ ಮನುಷ್ಯನ ಮೇಲೆ ಒಂದಿಷ್ಟು ಕ್ರಿಮಿನಲ್ ರೆಕಾರ್ಡ್ಸ್ ಇದೆ. ಅದೇನಾಗಿದೆ ಅಂತಂದರೆ ಈ ಸೌತ್ ಏಷ್ಯಾದ ಕಂಟ್ರಿಯಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಮಂದಿ ಇಲ್ಲಿ ಈ ಐಲ್ಯಾಂಡಲ್ಲಿ ಬಂದು ಕಳೆದು ಹೋಗಿದಾರಲ್ಲ, ಡಿಸಪಿಯರೆನ್ಸ್ ಆಗಿದಾರಲ್ಲ, ಅಂದರೆ ಡಿಸಪಿಯರ್ ಆಗಿದಾರಲ್ಲ, ಸೊ ಅವರೆಲ್ಲ ಅಂದರೆ ಕಳೆದು ಹೋಗಿದ್ದು ಕಾಣೆ ಆದವ್ರದ್ದೆಲ್ಲ ಅದಕ್ಕೆಲ್ಲ ರಿಲೇಟೆಡ್ ಈ ಮನುಷ್ಯ ಇದ್ದಾನೆ, ಇವನ ಮೇಲೆ ಒಂದು ಕೇಸ್ ಇದೆ ಅಂತ ಹೇಳೆಲ್ಲ ಒಂದು ಮನುಷ್ಯನ ಕಾಣಿಸ್ತಾ ಇರ್ತಾಳೆ. ಸೊ ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಆಯ್ತು ಈ ಮನುಷ್ಯನ ಹುಡುಕ್ಬೇಕಂತ ಎಲ್ಲ ಕಡೆ ಹೋಗ್ತಾರೆ ಆಯಿತಾ. ಸೊ ಹುಡ್ಕೊಂತ ಹೋಗ್ತಿದ್ದ ಕೂಡಲೇ ಆ ಫೋಟೋ ಬೂತ್ ಏನಿದಿರ್ತದಲ್ಲ ಆ ಫೋಟೋ ಬೂತ್ ಕೂಡ ಇವಂದೇ ಆಗಿದ್ದಿರ್ತದೆ. ಸೊ ಹೇಳ್ತಾನೆ ಇವಂದೇ ಏನೋ ತೊಂದರೆ ಇದೆ ಅಂತೆಲ್ಲ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಅಷ್ಟೊತ್ತಿಗೆ ಹಾಗೆ ಒಂದು ಪ್ಲೇಸಿಗೆ ಅವರು ಹಿಂಗೆ ಹುಡ್ಕೊತ ಹೋಗ್ತಿದ್ದಂಗೆ ಅವ್ರಿಗೆ ಅನ್ಸಿರ್ತಾರೆ, ಓಕೆ ನಾವು ಈ ಪ್ಲೇಸಿಗೆ ಹೋದರೆ ಈ ಮನುಷ್ಯ ಸಿಗ್ತಾನೆ ಅಂತ ಹೇಳ್ಕೊಂಡು. ಯಾರು ಆ ಕಳ್ಳ ಇದ್ದಾನಲ್ಲ ಅವ್ರದ್ದು ಡಿಸಪಿಯರೆನ್ಸಿಗೆ ಕಾರಣ ಆದವ, ಅಂದರೆ ಯಾರ್ಯಾರು ಕಾಣೆ ಆಗ್ತಿದ್ದಾರಲ್ಲ ಅದಕ್ಕೆಲ್ಲ ಕಾರಣ ಆದವನ್ನ ಹುಡ್ಕೊತ ಹೋದಾಗ ಏನಾಗ್ತದೆ ಅಂತಂದರೆ ಯಾವುದೋ ಮನುಷ್ಯ ಚೇಸ್ ಮಾಡ್ಲಿಕ್ಕೆ ಹೊತ್ಕೊತಾನೆ ಅವನಿಗೆ ಆಯಿತಾ. ಸೊ ಚೇಸ್ ಮಾಡ್ತಾ ಏನಾಗ್ತದೆ ಅಂತಂದರೆ ಚೇಸ್ ಮಾಡ್ತಾ ಏನಾಗ್ತದೆ ಅಂತಂದರೆ ಅವರು ಒಂದು ಹೆಂಗೋ ಮಾಡಿ ಏನೇನೋ ಮಾಡಿ ತಪ್ಪಿಸ್ಕೊಂಡು ಒಂದು ಪ್ಲೇಸಿಗೆ ಬರ್ತಾರೆ ಆಯಿತಾ. ಹಾಗೆ ಪ್ಲೇಸಿಗೆ ಬಂದ ಕೂಡಲೇ ಅವಳು ಕೂಗಾಡ್ತಿರ್ತಾಳೆ ಆಯಿತಾ. ಅವಳು ಹೇಳ್ತಾಳೆ, ಸಡನ್ ಅವಳದು ಮೂಡೆಲ್ಲ ಚೇಂಜ್ ಆಗ್ತದೆ ಆಯಿತಾ. ಹೇಳ್ತಾಳೆ, ಈ ಥರ ಇಷ್ಟು ಹತ್ತಿರ ಇರಬೇಕಾದ್ರೆ ನಮ್ಗೆ ಇಷ್ಟ ತೊಂದರೆ ಆಗ್ತಾ ಉಂಟು ಅಂತಂತಂದರೆ ನನಗೆ ಯಾಕೋ ನಿನ್ನ ಹೆಂಡ್ತಿ, ನಿನ್ನ ರಿಯಲ್ ಹೆಂಡ್ತಿ ಅಂತ ನೀ ಯಾರು ಹೇಳ್ತಾ ಇದೆಯಲ್ಲ ಅವಳು ಇವರೆಲ್ಲರ ಜೊತೆ ಸಿಕ್ಕಾಕೊಂಡಿದ್ದಾಳೆ ಇರಬೇಕು, ಎಲ್ಲರ ಜೊತೆನೂ ಸೇರಿ ಆಟಾಡಿಸ್ತಾ ಇದ್ದಾಳೆ ಇರಬೇಕು, ನಿನಗೆ ನಿನ್ನ ಮೇಲೆ ರಿವೆಂಜ್ ತೊಗೊತಾ ಇದ್ದಾಳೆ ಇರಬೇಕು ಅಂತೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಚೆನ್ನ ಲಾಯರ್ ಡಿಟೆಕ್ಟಿವ್ ಏನೋ ಇರ್ತಾಳಲ್ಲ, ಸೊ ಅವಳು ಹೇಳಲಿಕ್ಕೆ ಕತ್ಕೊತಾಳೆ, ನೀ ಯಾಕೋ ನನ್ನ ಕಡೆ ಸುಳ್ಳು ಹೇಳ್ತಾ ಇದ್ದೆ ಕಾಣ್ತದೆ, ಸೊ ನೀನು ಹೇಳು ನನ್ನಿಂದ ಏನು ಮುಚ್ಚ ಇಡ್ತಾ ಇದೆ ಅದನ್ನೆಲ್ಲ ರಿಯಲ್ ಸ್ಟೋರಿ ಹೇಳು ನನಗೆ, ಹಂಗಿಂಗ್ ಅಂತೆಲ್ಲ ಹೇಳ್ತಾಳೆ ಆಯಿತಾ. ಸೊ ಅಷ್ಟೊತ್ತಿಗೆ ಏನು ಹೇಳ್ತಾನೆ, ಇಲ್ಲ ಮರೇತಿ ನಾನು ಎಲ್ಲ ಕತೆ ಹೇಳಿದ್ದೀನಿ ನಿನಗೆ, ಮತ್ತೇನು ಹೇಳಲಿ ನಾನು ಅದ್ರ ನಿನಗೀಗ ಮ್ಯಾಟ್ರ್ ಆಗ್ತಿರೋದು ಒಂದೇನಂತಂತಂದರೆ ಇವನು ನಾನು ಹೆಂಡ್ತಿಲ್ಲ ಬೇರೊಬ್ಳಿದ್ದಾಳೆ, ಮತ್ತೇನು ಉಳಿದಿಲ್ಲ ನನ್ನ ಹೆಂಡತಿ ಬಗ್ಗೆ ಹಂಗಿಂಗ್ ಅಂತೆಲ್ಲ ಹೇಳ್ತಾನೆ. ಅವಳು ಹೇಳ್ತಾಳೆ, ನಿನ್ನ ಹೆಂಡತಿ ಬಗ್ಗೆ ಅಲ್ಲ ನಿನ್ನ ಬಗ್ಗೆ ಹೇಳು ಅಂತ ಹೇಳ್ತಾಳೆ. ಅಷ್ಟು ಹೇಳ್ತಾನೆ, ನಿನ್ನ ಈ ಕೇಸಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಹೇಳಾಗಿದೆ, ಮತ್ತು ಎಷ್ಟು ಹೇಳಲಿ ನಾನು ಅಂತ ಹೇಳ್ತಾನೆ ಅವನು. ಸೊ ಅಷ್ಟೊತ್ತಿಗೆ ಅವಳು ಒಂದು ಫೋಟೋ ಕಾಣಿಸಿ ಅವನಿಗೆ ಹೇಳ್ತಾಳೆ, ಇಲ್ಲಿ ನೋಡು ನೀನು ಗ್ಯಾಂಬ್ಲರ್ ನೀನು ಅಂತಂದ್ರೆ ಈ ಥರ ಜೂಜಾಡೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ ಮೋಸ್ಟ್ಲಿ. ನಂಗೆ ಕನ್ನಡದ ವರ್ಡ್ ಕರೆಕ್ಟ್ ಗೊತ್ತಿಲ್ಲ, ಗ್ಯಾಂಬಲ್ ಮಾಡೋದ್ರದ್ದು ಜೂಜಾಟ ಕಾಣ್ತದೆ. ಸೊ ಅದೇನಂತಂತಂದರೆ ಯಾವುದೋ ಒಂದು ಆಟಕ್ಕೆ ಸ್ಪಿಟ್ ಆಟ ಅದಕ್ಕೆಲ್ಲ ದುಡ್ಡಿಟ್ಟು ಇದು ಮಾಡೋದಾಯ್ತು. ಅದು ದೊಡ್ಡ ಲೆವೆಲಲ್ಲಿ ಕ್ಯಾಸಿನೋದಲ್ಲೆಲ್ಲ ಇರ್ತದಲ್ಲ, ರಾಕ್ಷಸಿ ದುಡ್ಡು ತೊಗೊಂಡು ಹೋಗಿತಾರೆ, ಔಟ್ ಆದರೆ ಔಟ್ ಆಗಿಬಿಡ್ತಾರೆ, ವಿನ್ ಆದರೆ ಒಂದಿಷ್ಟು ಮನಿ ಬರ್ತದೆ ಅವ್ರಿಗೆ, ಆ ಥರ ಇದ್ದಿರ್ತದೆ ಆಯಿತಾ. ಸೊ ಆ ದುಡ್ಡು ಅರ್ನ್ ಮಾಡೋಕ್ಕೋಸ್ಕರ ಅದನ್ನು ಬೆಟ್ಟಿಂಗ್ ಥರ ಆಟ ಆಡ್ತಿರ್ತಾರೆ. ಸೊ ಅವ್ಳು ಹೇಳ್ತಾಳೆ, ನೀನು ಗ್ಯಾಂಬಲ್ ಮಾಡ್ತೀ ಇದು ಅಂತ ಹೇಳ್ಕೊಂಡು. ಸೊ ಗ್ಯಾಂಬಲ್ ಮಾಡೋದು ನಮ್ಮ ಕಲ್ಚರಲ್ಲೂ ಕೂಡ ಮತ್ತು ನಮ್ಮದೆಲ್ಲ ಸೌತ್ ಏಷ್ಯನ್ ಕಲ್ಚರಲ್ಲಿ ಒಂಥರ ಏನೋ ಒಂಥರ ಇದು ರೈಟ್ ಅಲ್ಲ, ಇದು ರಾಂಗ್ ಅಂತ ಕನ್ಸಿಡರ್ ಮಾಡ್ತಾರೆ ಆಯಿತಾ. ಯಾಕಂದರೆ ಒಂದಿಷ್ಟು ಜನ ದುಡ್ಡನ್ನು ಹಾಕಿ ತಾವು ಬಡವಾಗಿ ಸಾಲ ಮಾಡಿ ಏನೇ ಆದರೂ ಕೂಡ ಅಲ್ಲಿ ದುಡ್ಡು ಹಾಕಿ ಆಟ ಆಡ್ತಿರ್ತಾರೆ ಆಯಿತಾ. ಅಷ್ಟು ಬೆಟ್ಟಿಂಗಿಗೆ ಅಷ್ಟು ಆ ಆಟಕ್ಕೆ ಮಾರು ಹೋಗಿರ್ತಾರೆ ಆಯಿತಾ. ಸೊ ನೀನು ಗ್ಯಾಂಬಲ್ ಮಾಡೋ ಮನುಷ್ಯ ನೀನು, ಅದಕ್ಕೋಸ್ಕರ ನಿನ್ನ ಮೇಲೆ ರಿವೆಂಜ್ ಮಾಡ್ತಿದ್ಲು. ನೀನು ಎಷ್ಟು ದುಡ್ಡು ಅವಳ ಬ್ಯಾಂಕಿಂದ ಅವಳು ಕಳೆದು ಹೋಗೋಕ್ಕಿಂತ ಮುಂಚೆ ಅವಳು ಬ್ಯಾಂಕಿಂದ ಎಷ್ಟು ಕೋಟ್ಗಟ್ಟಲೆ ದುಡ್ಡು ಖಾಲಿಯಾಗಿತ್ತು. ಸೊ ನನಗೆ ಅನ್ಸೋದು ಅದ್ರ ಮೇಲೆ ರಿವೆಂಜ್ ಮಾಡ್ಲಿಕ್ಕೋಸ್ಕರ ಅವಳು ನಿನ್ನ ಮೇಲೆ ಈ ಥರ ಆಟ ಆಡ್ತಿದ್ದಾಳೆ ಅವ್ರ ಜೊತೆ ಸೇರಿಕೊಂಡು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಅವ್ನು ಹೇಳ್ತಾನೆ, ಅಯ್ಯೋ ಹಂಗೆ ಸಾಧ್ಯನೇ ಇಲ್ಲ, ಅವಳು ನನಗೆ ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವಳಿಗೆ ನಿನಗೆ ಗೊತ್ತಿಲ್ಲ ನಾವು ಎಷ್ಟು ಒಳ್ಳೆ ಕಪ್ಪ ಅಂತ ಹೇಳ್ಕೊಂಡು ಅವಳು ನನಗೆ ಅಷ್ಟಿಷ್ಟ, ಅವಳಿಗೂ ನಾನು ಅಷ್ಟಿಷ್ಟ, ಅವಳು ನನಗೆ ಯಾವತ್ತೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತೊಂದರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಅವನು. ಸೊ ಅವಳು ಹೇಳ್ತಾಳೆ, ಅಷ್ಟೇ ಹೆಂಗೆ ನೀನು ಕನ್ಫರ್ಮ್ ಆಗಿ ಹೇಳ್ತೀನಿ, ನಿಂಗೆ ಹೆಂಗೆ ಗೊತ್ತು ನಿನ್ನ ಹೆಂಡತಿ ಬಗ್ಗೆ ಅಷ್ಟಲ್ಲ ಅಂತೆಲ್ಲ ಹೇಳ್ತಾನೆ. ಅದು ಹೆಂಗೆ ಹೇಳ್ತೀನಿ ನೀನು ಹೆಂಡತಿ ನಿನ್ನ ಮೇಲೆ ರಿವೆಂಜ್ ತೊಗೊತಿರ್ಬೋದು, ಇಲ್ಲಿವರೆಗಂತೂ ಹಾಗೆ ಪ್ರೂವ್ ಆಗ್ತಾ ಉಂಟು, ನಿನ್ಗೆ ಒಳ್ಳೆ ಬಕ್ರ ಮಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು ಹಂಗಿಂಗೆ ಅಂತೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗಿರ್ಬೋದು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಯಿತಾ. ಏನು ಹೇಳ್ತಾಳೆ, ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಏನೇನೋ ಯೋಚನೆ ಮಾಡಬೇಡ, ನಮ್ಗೆ ಈಗ ಬೇಕಾಗಿರೋದೇನು ಅಂತಂದರೆ ನಿನ್ನ ಹೆಂಡತಿ ಹುಡುಕ್ಬೇಕಷ್ಟೇ ಅಂತ ನನ್ನ ಹೆಂಡ್ತಿನ ಹುಡುಕ್ಬೇಕಷ್ಟೇ ಅಂತ ಹೇಳ್ತಾನೆ. ಸೊ ಅವಳು ಹೇಳ್ತಾಳೆ, ನಿನ್ನ ಹೆಂಡ್ತಿನ ಹುಡುಕ್ಲೇಬೇಕಾದ್ರೆ ನೀನೇನು ಮಾಡ್ಬೇಕಂದ್ರೆ ನಿನ್ನ ರಿಯಲ್ ಸ್ಟೋರಿ ಏನಂತ ಹೇಳಿ ನನಗೆ ಕರೆಕ್ಟಾಗಿ, ನೀನು ಕರೆಕ್ಟಾಗಿ ಹೇಳಿ, ನೀನು ಎಷ್ಟು ಟ್ರೂತ್ಫುಲ್ ಇರ್ತೀಯ, ನೀನು ಎಷ್ಟು ನಿಜ ಹೇಳ್ತೀಯ, ಅದ್ರ ಮೇಲೆ ನಿನ್ನ ಹೆಂಡ್ತಿ ಹುಡುಕೋದು ಈಸಿ ಆಗ್ತದೆ. ಅದಕ್ಕೋಸ್ಕರ ನೀನು ನಿನ್ನ ರಿಯಲ್ ಕತೆ ಏನಂತ ನಾನು ಕರೆಕ್ಟಾಗಿ ಹೇಳಿ, ಎಲ್ಲ ಯಾವುದು ಡೀಟೇಲ್ ಬಿಡ್ದೇ ನೀನು ನನಗೆಲ್ಲ ಕತೆ ಹೇಳಂತೆಲ್ಲ ಹೇಳ್ತಾನೆ. ಸೊ ಅಷ್ಟೊತ್ತಿಗೆ ಅವನು ಏನು ಹೇಳ್ತಾನೆ, ಹಫೆ ಏನು ಹೇಳ್ತಾನೆ, ಮುಂದಿನ ಸ್ಟೋರಿ ಏನಾಯಿತು,
ಲೀಮೂಸಿಗೆ ಏನಾಗಿತ್ತು, ಹಾಗಿದ್ರೆ ಈ ಹೆಂಡತಿ ಅಂತ ಯಾರು ಹೇಳ್ತಿದ್ದಾರಲ್ಲ ಅವಳೇ ಲೀಮೂಸಿನ, ಅಥವಾ ಲೀಮೂಸಿ ಬೇರೆ ಯಾರೋ ಇದ್ದಾರಾ? ಸೊ ಈ ಚೆನ್ನ ಹಫೇಗೆ ಹೆಂಗೆ ಹೆಲ್ಪ್ ಮಾಡಿದ್ಲು ಅದೆಲ್ಲ ನೋಡಲಿಕ್ಕೆ ನೀವೇನು ಮಾಡ್ಬೇಕಂತಂದರೆ, ಅದೆಲ್ಲ ಫೈಂಡ್ ಮಾಡಲಿಕ್ಕೆ ನೀವೇನು ಮಾಡ್ಬೇಕಂತಂದರೆ ಲಾಸ್ಟ್ ಇನ್ ದ ಸ್ಟಾರ್ಸ್ ಮೂವಿ ನೋಡಬೇಕು. ಸೊ ಲಾಸ್ಟ್ ಇನ್ ದ ಸ್ಟಾರ್ಸ್ ನಾನು ಮೂವಿ ನೋಡಿದ್ದು ನೆಟ್ಫ್ಲಿಕ್ಸಲ್ಲಿ, ಸೊ ನೀವು ಅಲ್ಲೂ ನೋಡ್ಬೋದು, ಇಲ್ಲಾಂತಂದ್ರೆ ನಿಮ್ಗೆ ಗೊತ್ತುಂಟು ಎಲ್ಲೆಲ್ಲಿ ಬೇಕೋ ನೋಡ್ಬೋದು ಅಂತ. ನೀವು ಬೇರೆ ಯಾವುದೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮಲ್ಲೂ ನೋಡ್ಬೋದು. ನಾನು ಹೇಳ್ತಿರೋದು ಸ್ಟೋರೀಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಇನ್ನೂ ಹೆಚ್ಚು ಸ್ಟೋರೀಸ್ ತರ್ತಾ ಇರ್ತೀನಿ ಪದೇ ಪದೇ, ಮತ್ತೆ ಹೊಸ ಹೊಸ ಸ್ಟೋರೀಸ್ ತಗೊಬರ್ತೀನಿ. ಆದಷ್ಟು ಬೇಗ ಥ್ಯಾಂಕ್ ರೆಸ್ಕ್ಯೂ ಪಾರ್ಟ್ 3 ಮಾಡಿ ಅಪ್ಲೋಡ್ ಮಾಡ್ತೀನಿ, ಅದು ಲಾಸ್ಟ್ ಪಾರ್ಟ್ ಇರ್ತದೆ. ಸೊ ಅಲ್ಲಿವರೆಗೆ ನೀವೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಬಿಡಬೇಕಂತಂದರೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಸ್ವಲ್ಪ ದಿವಸದಲ್ಲಿ ಇನ್ನೂ ಹೆಚ್ಚು ಸ್ಟೋರೀಸ್ ಮಾಡ್ಬೇಕಂತ ಇದ್ದೀನಿ. ಆ ಬೋರ್ಡ್ ತುಂಬ ಹೆಸರುಗಳೇ ಉಂಟು, 18-19 ಹೆಸರು ಬರೆದಿಟ್ಟಿದ್ದೀನಿ ಯಾವ್ಯಾವ್ದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ನಂದು ಸ್ಟೋರಿ ಹೇಳೋವೇನು ಚೇಂಜ್ ಮಾಡ್ಕೊತಾ ಇದ್ದೀನಿ, ಕಲಿತಾ ಇದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಜೊತೆ ಇಂಟರ್ಯಾಕ್ಟ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ. ಅಲ್ಲಿವರೆಗೆ ಬಾಯ್ ಬಾಯ್.